ಎಲ್ಲರಿಗೂ ನಮಸ್ಕಾರ. ಸಿ ಕೆ ಅಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮನೆಯಲ್ಲೇ ಓವನ್ ಇಲ್ಲದೆ ತವ ಮೇಲೆ ಯಾವ ರೀತಿ ನೀವು ಡಾಮಿನೋಸ್ ಪಿಜ್ಜಾ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ. ಪೂರಾ ಪ್ರೊಸೀಜರ್ ಹೇಳ್ಕೊಡ್ತೀನಿ. ನೋಡಿ, ಸೂಪರಾಗಿರುತ್ತೆ ತಿನ್ನೋದಕ್ಕೆ. ಬನ್ನಿ, ಅದು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಒಂದು ಹಿಟ್ಟು ಕಲಿಸ್ಕೊಡೋಣ ಮೈದಾ ಹಿಟ್ಟಲ್ಲಿ. ಆಮೇಲೆ ಇದಕ್ಕೆ 1 ಕಪ್ಪು ಮೈದಾ ಹಿಟ್ಟು, ಮೇಲೆ ಒಂದು ಅರ್ಧ ಚಮಚ ಅಷ್ಟು ಉಪ್ಪು, ಮೇಲೆ ಒಂದು ಅರ್ಧ ಚಮಚ ಸಕ್ಕರೆ, ಒಂದು ಅರ್ಧ ಕಪ್ಪಷ್ಟು ಮೊಸರು, ಮೇಲೆ ಒಂದು ಚಿಟಿಕೆ ಅಡುಗೆ ಸೋಡಾ. ಈಗ ಚೆನ್ನಾಗಿ ಮೊಸರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಮೊದಲು ಹಿಟ್ಟನ್ನ. ಈಗ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನ ಕಲಸಿ ಪರೋಟ ಅಷ್ಟು ಮೆತ್ತಗೆ ಬರಬೇಕು ಹಿಟ್ಟು, ಅಲ್ಲಿ ಅಷ್ಟು ಮೆತ್ತಗೆ ಕಲಸಿ. ನೋಡಿ, ಇಷ್ಟು ಮೆತ್ತಗೆ ಬರಬೇಕು ಹಿಟ್ಟು, ಅವಾಗೆ ನಿಮಗೆ ಪಿಜ್ಜಾ ಬೇಸು ಚೆನ್ನಾಗಿ ಬರುತ್ತೆ. ಈಗ ಇದನ್ನು 1 ಅವರ್ ನೀವು ನೆನೆಯಕ್ಕೆ ಬಿಡಬೇಕು. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸುಮಾರು ಜನ ಈಸ್ಟೆಲ್ಲ ಹಾಕ್ತಾರೆ. ಈಸ್ಟ್ ಹಾಕೋದೇ ಬೇಡ, ಇಷ್ಟರಲ್ಲೇ ನಿಮಗೆ ಸೂಪರಾಗಿ ಬರುತ್ತೆ. ಈಗ ಇದನ್ನು ಪ್ಲೇಟ್ ಮುಚ್ಚಿ 1 ಅವರ್ ನೆನೆಯಕ್ಕೆ ಬಿಡಿ. ಈಗ ನಾನು ಪಿಜ್ಜಾ ಸಾಸ್ ಮಾಡೋದು ಹೇಳ್ಕೊಡ್ತೀನಿ. ಮೊದಲು ಒಂದು ಬಾಣಲಿಗೆ 1 ಚಮಚ ಎಣ್ಣೆ ಕಾದ್ಮೇಲೆ ಸಣ್ಣಗೆ ಹಚ್ಚಿರೋಂಥ ಬೆಳ್ಳುಳ್ಳಿ. ಈಗ ಬೆಳ್ಳುಳ್ಳಿನ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಬೆಳ್ಳುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ 3 ಟೊಮೆಟೊನ ಚೆನ್ನಾಗಿ ರುಬ್ಕೊಂಡಿದ್ದೀನಿ, ಅದನ್ನು ಹಾಕೊಬೇಕು. ಈಗ ಟೊಮೆಟೊ ಹಸಿ ವಾಸನೆ ಹೋಗೋವರೆಗೂ ಟೊಮೆಟೊ ಪ್ಯೂರಿನ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು, ಒಂದು ಚೂರು ಹಸಿ ವಾಸನೆ ಇರಬಾರ್ದು ಟೊಮೆಟೊ, ಅದಕ್ಕೆ ನಾನು ಒಂದು ಚಮಚ ಅಷ್ಟು ರೆಡ್ ಚಿಲ್ಲಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ, ಸಾಸು. ಆಮೇಲೆ ಗ್ರೀನ್ ಚಿಲ್ಲಿ ಸಾಸು. ಈಗ ಅದೆಲ್ಲನೂ ಟೊಮೆಟೊ ಪ್ಯೂರಿ ಜೊತೆ ಮಿಕ್ಸ್ ಆಗಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡಿ. ಈಗ ಮೇಲೆ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸು ಲಾಸ್ಟಲ್ಲಿ ಸ್ವಲ್ಪ 1 ಚಮಚ ಅಷ್ಟು ಚಿಲ್ಲಿ ಫ್ಲೇಕ್ಸು, ಆಮೇಲೆ 1 ಚಮಚ ಅಷ್ಟು ನಾನು ಆರಿಗೆನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ. ಈಗ ಇದೆಲ್ಲ ಸ್ವಲ್ಪ ಗಟ್ಟಿ ಆಗಬೇಕು ಸಾಸು. 1-2 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ನೀಟಾಗಿ ಫ್ರೈ ಆಗಿದೆ. ನೋಡಿ, ಪಿಜ್ಜಾ ಸಾಸು ಈಗ ರೆಡಿಯಾಗಿದೆ. ಇದು ಸ್ವಲ್ಪ ತಣ್ಣಗಾಗಲಿ. ನೋಡಿ, ಈಗ 1 ಅವರ್ ಆಗಿದೆ ನಾವು ಹಿಟ್ಟು ಕಲಸಿ. ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಹಿಟ್ಟು. ನೀವು ಈಸ್ಟೇನು ಯೂಸ್ ಮಾಡೋದೇ ಬೇಡ, ಇಷ್ಟರಲ್ಲೇ ಈಸ್ಟ್ ಇಲ್ಲದೇ ನೀವು ಸೂಪರಾಗಿ ಮಾಡ್ಕೋಬೋದು. ಈಗ ಹಿಟ್ಟನ್ನ ನೀಟಾಗಿ ಲಟ್ಟಿಸ್ಕೊಳ್ಳೋಣ. ನೋಡಿ, ಈ ಥರ ಹಿಟ್ಟು ಹಾಕಿ ಚೆನ್ನಾಗಿ ನಾದ್ಕೊಳ್ಳಿ. ನಾದಷ್ಟು ನಿಮಗೆ ಸಾಫ್ಟ್ ಆಗುತ್ತೆ. ಈಗ ನೋಡಿ, ನೀಟಾಗಿ ಈ ಥರ ತಟ್ಕೊಳ್ಳೋಣ. ಈಗ ಪಿಜ್ಜಾ ಬೇಸಿಗೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ನೀಟಾಗಿ ಲಟ್ಟಿಸ್ಕೊಳ್ಳಿ. ಈಗ ಇದು ಲಟ್ಸಿದ್ದೀನಿ. ಈಗ ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಅದ್ರ ಮೇಲೆ ನೋಡಿ, ಈಗ ಲಟ್ಸಿರೋ ಅಂಥ ನಮ್ಮ ಮೈದಾ ಹಿಟ್ಟಿನ ಹಾಕಿದ್ದೀನಿ. ಈ ಥರ ನೀಟಾಗಿ ಎಣ್ಣೆ ಹಚ್ಚಿ ಈ ಥರ ಹಾಕ್ಕೋಬೇಕು. ಈಗ ಇದಕ್ಕೆ ನಾವು ಪಿಜ್ಜಾ ಸಾಸ್ ರೆಡಿ ಮಾಡಿದ್ವಲ್ಲ, ಅದನ್ನು ನೀಟಾಗಿ ಹಚ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಸೇಮ್ ಪಿಜ್ಜಾ ಯಾವ ರೀತಿ ಬರುತ್ತೋ ಅದೇ ರೀತಿ ಟೇಸ್ಟ್ ಬರೋದು, ಒಂದು ಚೂರು ಚೇಂಜ್ ಇರೋಲ್ಲ. ಒಂದ್ಸಲಿ ನೀವು ಟ್ರೈ ಮಾಡಿ. ಓವನ್ನು ಈಸ್ಟ್ ಏನು ಇಲ್ಲದೆ ನೀವು ಮನೆಯಲ್ಲೇ ಸೂಪರಾಗಿ ಮಾಡ್ಕೋಬೋದು. ಈಗ ಅದ್ರ ಮೇಲೆ ಸ್ವಲ್ಪ ಚೀಸ್ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಚೀಸ್ ಹಾಕ್ಕೊಳ್ಳಿ, ಫುಲ್ಲು ಹಾಕ್ಕೋಬೇಕು. ನೋಡಿ, ಈ ಥರ ಫುಲ್ಲು ಚೀಸ್ ಹಾಕ್ಕೊಳ್ಳಿ. ಈಗ ಇದಕ್ಕೆ ಕ್ಯೂಬ್ಸ್ ಆಗಿ ಹಚ್ಕೊಂಡಿರೋಂಥ ಈರುಳ್ಳಿ ಮೊದಲು. ನಾನಿಲ್ಲಿ ನೀವು ಯಾವ ತರಕಾರಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಇನ್ನೂ ಬೇಕು ಅಂದಾಗ ನಾನಿಲ್ಲಿ ಕಾರ್ನು ಪನ್ನೀರೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಟೊಮೆಟೊ ನೋಡಿ ಈ ಥರ ಸಣ್ಣಗೆ ಕ್ಯೂಬ್ಸ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ನಾನು ಸಣ್ಣಗೆ ಕ್ಯೂಬ್ ಮಾಡಿರೋವಂಥ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಗ್ರೀನ್ ಕ್ಯಾಪ್ಸಿಕಮ್ಮು, ನೀವು ರೆಡ್ ಕ್ಯಾಪ್ಸಿಕಮ್ಮು, ಯೆಲ್ಲೋ ಕ್ಯಾಪ್ಸಿಕಮ್ಮು ಬೇಕಾದರೆ ಯೂಸ್ ಮಾಡ್ಕೋಬೋದು. ಈಗ ಸ್ವೀಟ್ ಕಾರ್ನ್ ಸ್ವಲ್ಪ, ಇದೆಲ್ಲ ಬಿದ್ರೇ ಪಿಜ್ಜಾ ಇನ್ನೂ ರುಚಿಯಾಗಿರುತ್ತೆ. ಈಗ ಫ್ರೈ ಮಾಡಿರೋವಂಥ ಪನ್ನೀರನ್ನ ಹಾಕ್ತಾಯಿದ್ದೀನಿ.
ನೋಡಿ ಈಗ ಎಲ್ಲ ನೀಟಾಗಿ ರೆಡಿ ಆಗಿದೆ. ಇದು ಕೊನೆಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಒಂದು 1/4 ಚಮಚ ಅಷ್ಟು ಆರಿಗ್ಯಾನೋ, ಈಗ ಇದು ರೆಡಿ ಆಗಿದೆ. ಈಗ ಇದನ್ನ ತವೆ ಮೇಲೆ ಫ್ರೈ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ನೋಡಿ, ತವಾ ಕಾದಿದೆ, ಅದ್ರ ಮೇಲೆ ಈ ಪ್ಲೇಟ್ನ ಈ ಥರ ಇಡಿ. ಮೇಲ್ಗಡೆ ನೋಡಿ ಈ ಥರ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು, ಜೋರಾಗಿ ಉರಿ ಕೊಡಬೇಡಿ. ತವಾಗೆ ಈ ಥರ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಈ ಥರ ಬಿಟ್ಟರೆ ನಿಮಗೆ ಅದು ಫ್ರೈ ಆಗಿರುತ್ತೆ. ನೋಡಿ ಎಷ್ಟು ನೀಟಾಗಿ ಚೀಸೆಲ್ಲ ಕರಗಿದೆ. ಇದು ಈ ಥರ ಫ್ರೈ ಆಗುತ್ತೆ. ಒಂದು 5 ನಿಮಿಷ ನೀವು ಮುಚ್ಚಿಟ್ರೆ ಸಾಕು, ಈ ಥರ ಫ್ರೈ ಆಗುತ್ತೆ. ಈಗ ಇದು ರೆಡಿಯಾಗಿದೆ ಪಿಜ್ಜಾ. ಈಗ ನೋಡಿ ತೆಗೆದುಬಿಟ್ಟು ತೋರಿಸ್ತೀನಿ ನಾನು. ಒಂದು ಚೂರು ಅಂಟ್ಕೊಳ್ಳೋದು ಅದು. ಈಗ ನೀಟಾಗಿ ಕಟ್ ಮಾಡೋಣ. ನೋಡಿ ಈಗ ನೀಟಾಗಿ ಕಟ್ ಮಾಡಿದ್ದೀನಿ. ನೋಡಿ ಪಿಜ್ಜಾ ರೆಡಿಯಾಗಿದೆ. ಸೇಮ್ ನಿಮಗೆ ಹೊರಗಡೆ ಯಾವ ರೀತಿ ಸಿಗುತ್ತೋ ಅದೇ ರೀತಿ ಇರುತ್ತೆ. ನೋಡಿ ಪೂರಾ ಪ್ರೊಸೀಜರ್ ತೋರಿಸಿದ್ದೀನಿ. ಒಂದ್ಸಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.